ನಮಗೇನು ಅವ್ರ ಅಧಿಕಾರಕ್ಕೆ ಬರಲಿ, 8 ದಿವಸ ಬೇಕಾದ್ರೆ ಇರಲಿ. ಡಿ ಕೆ ಶಿವಕುಮಾರ ನನ್ನ ಹಿಂದೆ ಭಾಳ ಓಡಾಡಿದ್ದಾರೆ, ನಮ್ಮ ಮನೆ ಹತ್ರ ಬರ್ತಿದ್ರು ಭಾಳ ಹಿಂದೆ. ಹಂಗಿಂಗಲ್ಲ, ನಮ್ಮ ಎಲೆಕ್ಷನ್ಲಿ ನೋಟಿಸ್ ಕೊಟ್ಟರೆ ಹಂಚಿದ್ದಾರೆ, ನಮ್ಮ ಮೇಲೆ ಪ್ರೀತಿ ಇತ್ತು. ಆದರೆ ಸಿದ್ದರಾಮಯ್ಯ ಪಾಪ ಈಗಲೂ ಜನಪರವಾದಂಥ ಒಬ್ಬ ಜಾತ್ಯತೀತ ಅದ್ಭುತವಾದ ವ್ಯಕ್ತಿ ಸಿದ್ದರಾಮಯ್ಯ. 2028ಕ್ಕೆ ಅವರೇ ಸ್ಪರ್ಧೆ ಮಾಡಬೇಕು. ಬರೀ ಪೂಜೆ ಪುರಸ್ಕಾರದಲ್ಲೇ ಇದ್ದಾರೆ. ಏನಂದ್ರಿ? 2028ಕ್ಕೆ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಬೇಕು ಅಂತ ಬಯಸ್ತೀರಾ ಅಂತ? 2028ಕ್ಕೂ ಮಾಡಬೇಕು. ಸಿದ್ದರಾಮಯ್ಯ ಶಕ್ತಿ ಇರೋವರೆಗೂ ಅಸೆಂಬ್ಲಿಗೆ ಬರಬೇಕು. ಅಸೆಂಬ್ಲಿಗೆ ಬಂದರೆ ಸಿದ್ದರಾಮಯ್ಯ ಕೂತ್ಕೊಂಡ್ರೆ ಆ ವಾದ ಅದ್ಭುತವಾಗಿ ಮಾತಾಡ್ತಾರೆ ಸಿದ್ದರಾಮಯ್ಯ ಎಲ್ಲ ವಿಚಾರದಲ್ಲೂ. ಸಿದ್ದರಾಮಯ್ಯ ಇದ್ದರೆ ಸದನಕ್ಕೆ ಗೌರವ, ಸದನಕ್ಕೆ ಒಂದು ಕಳೆ ಸಿದ್ದರಾಮಯ್ಯ. ಆ ದೃಷ್ಟಿಯಿಂದ ಸಿದ್ದರಾಮಯ್ಯ ಇರಬೇಕು. ಯಾವುದೇ ಕಾರಣಕ್ಕೂ ಸ್ವಲ್ಪ ಹೆಚ್ಚು ಕಡಿಮೆ ನಿಮಗೆ ಹೇಳ್ತೀನಿ, ಯಾವ ಪಾರ್ಟಿಯವರು ಸಿದ್ದರಾಮಯ್ಯನ ಮೇಲೆ ಕ್ಯಾಂಡಿಡೇಟ್ ಹಾಕಬಾರ್ದು. ಗೆಲ್ಲಿ ಒಬ್ಬ ಪ್ರಬುದ್ಧರಾದವರು ಬರಲಿ ಅಂತ ವಾದ. ಡಿ ಕೆ ಶಿವಕುಮಾರ್ ಟೆಂಪಲ್ ರನ್ ಮಾಡ್ತಾ ಇದ್ದಾರೆ, ಪೂಜೆ ಪುನಸ್ಕಾರ. ಈ ಡಿ ಕೆ ಶಿವಕುಮಾರು ಮೊದಲಿಂದು ದೇವರು ಅಂದ್ಕೊಂಡು ಕೂತ್ಬಿಟ್ಟಿದ್ದಾರೆ. ಈಗ ಅವ್ರು ಮುಖ್ಯಮಂತ್ರಿನೂ ದೇವರೇ ಮಾಡಿಕೊಟ್ರು ಅಂತ ಕೂತವ್ರೆ. ಆ ದೇವರಿಗೆ ಸಿದ್ದರಾಮಯ್ಯನ ಮೇಲೆ ಯಾಕೆ ಪ್ರೀತಿ ಬರಲಿಲ್ಲ? ದೇವರಿಗೆ ಪಾಪ ಬರಬೇಕಾಗಿತ್ತಲ್ವಾ? ಇರಲಿ, ಆ ರಾಹುಲ್ ಗಾಂಧಿ ತಲೆಗೆ ಇನ್ನೂ ಒಂದು 2 ವರ್ಷ ಇರಲಿ ಅಂತ ಬರಬೇಕಾಗಿತ್ತು. ಇವರು ಈ ನಮ್ಮ ಶಿವಕುಮಾರ್ರಿಗೆ ಈ ಪೂಜೆ ಪುನಸ್ಕಾರ ಭಾಳ ಮೊದಲಿಂದು. ಆಮೇಲೆ ಶಿವಕುಮಾರ್ರಿಗೆ ಇವರು ಗುರುಗಳು ಭಾಳ, ರಾಜಗುರುಗಳು ಎಂತೆಂಥವ್ರು ಇದ್ದಾರೆ, ಅವರೆಲ್ಲ ಭಾಳ ಅವ್ರ ಮಾತು ಮೀರಿ ಹೋಗಲಿಲ್ಲ. ಆಮೇಲೆ ಇಲ್ಲೂ ಇದರಲ್ಲಿ ಈಗ ಮುಖ್ಯಮಂತ್ರಿಗಳ ಇದು ಕಾರ್ಯಾಲಯ ಒಂದು ರೀತಿ ಈ ದೇವಸ್ಥಾನ ಆದಂಗೆ ಆಗ್ಬಿಟ್ಟಿದೆ ಅಲ್ಲಿ. ಆಮೇಲೆ ಇವರೆಲ್ಲ ಬರ್ತಾವ್ರೆ, ಯಾರು ಅಂದರೆ ಈ ಜಾತಕ ಹೇಳ್ತಾರಪ್ಪ, ಯಾರು ಅವರು? ಜ್ಯೋತಿಷ್ಗಳು. ಆ ಕಡೆ ಒಬ್ಬ, ಈ ಕಡೆ ಒಬ್ಬ, ಆ ಕಡೆ. ಶಿವಕುಮಾರ್ಗೆ ಇವೆಲ್ಲ ಬೇಕು, ಜ್ಯೋತಿಷ್ಯಗಳು ಬೇಕು. ಹೋಮ ಮಾಡಬೇಕು, ಹವನ ಮಾಡಬೇಕು, ಇದೆಲ್ಲ ಮಾಡಿದ್ದಾರೆ. ಆದರೆ ಶಿವಕುಮಾರ್ರವರೇ ಇದೆಲ್ಲವನ್ನೂ ತಮ್ಮ ಮನೆಯಲ್ಲಿ ಅದ್ಭುತವಾಗಿ ಮಾಡಿ, ನಮ್ಮದೇನು ಅಭ್ಯಂತರ ಇಲ್ಲ. ಇದು ಸರ್ವ ಜನಾಂಗದ ಶಾಂತಿಯ ತೋಟ. ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಯ ಕಾರ್ಯಾಲಯ ಇದು ಬಹಳ ಪವಿತ್ರ. ಇಲ್ಲಿ ನೀವು ಪೂಜೆ ಪುನಸ್ಕಾರ, ನಾನೇನು ಪೂಜೆ ಪುನಸ್ಕಾರಕ್ಕೆ ವಿರೋಧ ಅಲ್ಲ. ನಾನು ದೇವರು ಅಂತಂದರೆ ಇಲ್ಲಿವರೆಗೂ ಪೂಜೆ ಪುನಸ್ಕಾರ ಮಾಡಿದ್ದೀನಿ. ಆದರೆ ಒಂದಿನವೂ ದೇವರು ನನ್ನ ಹತ್ರ ಮಾತಾಡಲಿಲ್ಲ. ಇದುವರೆಗೂ ಮಾಡಿದ್ದೀನಿ, ಇನ್ನು ಮುಂದೂ ಮಾಡ್ತೀನಿ, ಆಯಿತಾ? ಆದ್ದರಿಂದ ನಮ್ಮ 2028ಕ್ಕೆ ನಾವೇನು ಒಂದು ಹೊಸ ಚೈತನ್ಯ ತರಬೇಕು ಅಂತ ಮಾಡಿದ್ದೀವಿ. ಕನ್ನಡ ಬಾವುಟ ಇಡೀ ರಾಜ್ಯದ ಉದ್ದಗಲಕ್ಕೂ ಇದನ್ನು ಯುವ ಜನಾಂಗಕ್ಕೆ ಒಂದು ರೂಪ ಕೊಡಬೇಕು ಅಂತಿದ್ವಿ. ಇದಕ್ಕೆ ಕಾನೂನು ಸಲಹೆಗಾರರಾಗಿ ಭಾಳ ಹಿರಿಯ ವ್ಯಕ್ತಿ, ಭಾಳ ಅದ್ಭುತವಾಗಿ ಚಿಂತನೆ ಮಾಡಿರುವವರು, ಸುಮಾರು 60 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿ ವಾದ ಮಾಡಿರುವರು, ಪ್ರಮೀಳಾ ನೇಸರ್ಗಿ ಅವರು ಕಾನೂನು ಸಲಹೆಗಾರರಾಗಿ ನಾವು ಮಾಡಬೇಕು ಅಂತ ಮಾಡಿದ್ದೀವಿ. ಬಹಳ ಬುದ್ಧಿವಂತರು, ಮಾಡಬೇಕು ಅಂತೇಳಿ ಮಾಡಿದ್ದೀವಿ. ನಿಮ್ಮೆಲ್ಲರ ಬೆಂಬಲ ಬೇಕು. ನಮಸ್ಕಾರ. ನೀವು ಮುಖ್ಯಮಂತ್ರಿ ಆಗ್ತಿರಲ್ಲ, ಅಜ್ಜಯ್ಯಂತ ಏನಾದ್ರು ಹೋಯ್ತೀರಾ? ಯಾವುದು ಅಜ್ಜಯ್ಯಂತ ಏನಾದ್ರು ಹೋಯ್ತೀರಾ? ಇಲ್ಲ, ಅಜ್ಜಯ್ಯನ ಹತ್ರ ಪಾಪ ಭಾಳ ಒಳ್ಳೆ ಮಠ ಅದು. ಅಜ್ಜಯ್ಯನ ಹತ್ರ
ನಾನು ಮುಖ್ಯಮಂತ್ರಿ ಮಾಡಿ ಅಂತ ಹೋಗಲ್ಲ, ನಿಮ್ಮ ಆಶೀರ್ವಾದ ಇರಲಿ ಅಂತ ಹೋಗ್ತೀನಿ ಎಲ್ಲರ ಹತ್ರ. ಯಾವ ಸ್ವಾಮಿಗಳೇ ಇರಲಿ, ಒಳ್ಳೆ ಸ್ವಾಮಿಗಳು ಕಂಡಾಗ ಎರಡು ಕೈ ಜೋಡಿಸಿ ಹೋಗ್ತೀನಿ. ನನಗೇನು ಸ್ವಾಮಿಗಳ ಬಗ್ಗೆ ನಮ್ಗೆ ಎಲ್ಲಾರ ಉಂಟು. ನಾನು ನೀರು ಸಾಹೇಬ್ರಿಗೆ ಹಿಂಗೆ ಆಗ್ಯದ ಬಂದು ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದ್ರೆ ಕಣ ತಡ್ರೋ, ಇದು ವಿಚಾರ. ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ, ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ ಆಗಲೇ, ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದು ನಿಮಗೆ ಅವರು ಬರ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡಿನೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದ ಕೂಡಲೇ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀನಿಲ್ಲ ಸರ್ಕಾರ, ಸರ್ಕಾರ ಅಲ್ಲ. ಜಮೀನಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ, ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ, ಅವ್ನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರಿಗೆ ರಾಜ್ಯದ ಮಂತ್ರಿ ನೋಡಿದ್ರೆ ಕಣ್ಣಾರು ನೋಡಿ ಸಂತೋಷ ಪಡೋಣ ಅಂಥೇಳಿ ನಿಮ್ಮೆಲ್ಲರಿಗೂ ಶಾಂತಿಯಿಂದಿರಿ. ಯಾವುದಕ್ಕೂ ಹೆಚ್ಚಿನ ಆಕ್ರೋಶ ಪಡಬೇಡ್ರಿ. ಅವರು ಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ನಿಮಗೆ ಹೇಳಿ ಒಳ್ಳೆಯ ಶುಭವನ್ನು ಹಾರೈಸ್ತಾ ಇದ್ದೆ. ನೀರು ಸಾಹೇಬ್ರಿಗೆ ಹಿಂಗೆ ಆಗ್ಯದ ಬಂದು ನಿಮಗೆಲ್ಲ ಗೊತ್ತಿದೆಯಲ್ಲ. ಆಮೇಲೆ ವಿಚಾರ ನೋಡು, ಅಪಪ್ರಚಾರ ಮಾಡಿದ್ರೆ ಕಣ ತಡ್ರೋ, ಇದು ವಿಚಾರ. ಸಮಾಚಾರ, ಪ್ರಚಾರ, ವಿಚಾರ, ಸಮಾಚಾರ. ಇನ್ನೊಂದು ಭಾಳ ದೊಡ್ಡದಿದೆ, ಯಾವುದು ಅಂದರೆ ಅಪಪ್ರಚಾರ. ಅಪಪ್ರಚಾರ ಇವತ್ತು ಮೊದಲೇ ಬಂದುಬಿಟ್ಟಿದೆ. ಅಪಪ್ರಚಾರ ಮೊದಲು ಬಂದು ಈ ಮೂರು ಮುಚ್ಚಿ ಹೋಗ್ತಾ ಇದ್ದಾವೆ. ಆ ದೃಷ್ಟಿಯಿಂದ ಅದರ ಅವಶ್ಯಕತೆ ಇಲ್ಲ. ನಮ್ಮ ಜಮೀರ್ ಸಾಹೇಬರು ಮತ್ತೊಮ್ಮೆ ಕರ್ನಾಟಕ ರಾಜ್ಯದ ಮಂತ್ರಿಮಂಡಲದಲ್ಲಿ ಸೇರ್ತಾರೆ. ಜೊತೆಗೆ ನಮ್ಮ ಶಿವಲಿಂಗೌಡರು ಸೇರ್ತಾರೆ. ಯೋಚನೆ ಮಾಡೋದು ಬೇಡ. ನನಗೂ ಸಂಬಂಧಪಟ್ಟರಲ್ಲಿ ಮಾತಾಡಿದ್ದೀನಿ ಆಗಲೇ, ನಾಳೆಗೂ ಮಾತಾಡ್ತೀನಿ. ಯಾವ ಕಾರಣಕ್ಕೂ ಜಮೀರಿಲ್ಲದ ಸರ್ಕಾರ ಅಲ್ಲ, ಸರ್ಕಾರ ಆಗಲ್ಲ. ಜಮೀರಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಜಮೀನವರು ಮತ್ತೆ ಮಂತ್ರಿಮಂಡಲ ಸೇರ್ತಾರೆ. ಈ ದರ್ಗಾಕ್ಕೆ ಬರ್ತೀನಿ ಅಂತ ನನ್ನ ಕಡೆ ಹೇಳಿದ್ದಾರೆ. ಮೊನ್ನೆ ಸ್ಪೀಕರ್ ಬಂದು ನಿಮಗೆ ಅವರು ಬರ್ತೀವಿ ಅಂತ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಹಾಗೆ ಆಗ್ತಾರೆ. ನಮ್ಮ ಮಹಮ್ಮದೀಯ ಬಂಧುಗಳು, ನಮ್ಮ ಹುಡುಗರು ಯಾವುದೋ ಆಕ್ರೋಶ ಪಡಬೇಡ್ರಿ, ಶಾಂತಿಯಿಂದಿರ್ರಿ. ಅದ್ರ ಬಗ್ಗೆ ನಾನು ಪ್ರಯತ್ನ ಮಾಡಿದ್ದೀನಿ, ನಾಡಿನೂ ಪ್ರಯತ್ನ ಮಾಡ್ತೀನಿ. ಅವರು ಮಂತ್ರಿ ಆದ ಕೂಡಲೇ ಇಲ್ಲ ಕರ್ಕೊಂಬರೋಣಂತೆ. ಶಿವಲಿಂಗೌಡರು ಇಬ್ಬರಿಗೂ ನಮ್ಮ ಮಸೀದಿ ಒಳಗೆ ನಮ್ಮ ಮಠದಲ್ಲಿ ಸನ್ಮಾನ ಮಾಡೋಣ. ಜಮೀನಿಲ್ಲ ಸರ್ಕಾರ, ಸರ್ಕಾರ ಅಲ್ಲ. ಜಮೀನಿದ್ದರೆ ಸರ್ಕಾರ. ಆ ದೃಷ್ಟಿಯಿಂದ ಅವನು ಸೇರ್ತಾನೆ, ಗಾಬರಿ ಆಗೋದು ಬೇಡ. ಅದಕ್ಕೆ ಭಗವಂತನ ಕೃಪೆ ಇದೆ, ಅವ್ನು ಮಾಡಿರ್ತಕ್ಕಂಥ ಸೇವೆ ಇದೆ, ಕೆಲಸ ಇದೆ. ಜಾತ್ಯತೀತವಾಗಿ ಆತ ದುಡಿದಿದ್ದಾರೆ. ಅವರಿಗೆ ನಾವೆಲ್ಲ ಬೆಂಬಲ ಕೊಡೋಣ. ಅವರಿಗೆ ರಾಜ್ಯದ ಮಂತ್ರಿ ನೋಡಿದ್ರೆ ಕಣ್ಣಾರು ನೋಡಿ ಸಂತೋಷ ಪಡೋಣ ಅಂಥೇಳಿ ನಿಮ್ಮೆಲ್ಲರಿಗೂ ಶಾಂತಿಯಿಂದಿರಿ. ಯಾವುದಕ್ಕೂ ಹೆಚ್ಚಿನ ಆಕ್ರೋಶ ಪಡಬೇಡ್ರಿ. ಅವರು ಮಂತ್ರಿ ಆಗ್ತಾರೆ ಅನ್ನೋ ಮಾತನ್ನು ನಿಮಗೆ ಹೇಳಿ ಒಳ್ಳೆಯ ಶುಭವನ್ನು ಹಾರೈಸ್ತಾ ಇದ್ದೆ.